ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರು. ನಮ್ಮ ಚಂದ್ರಬಣ್ಣ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ವಿಡಿಯೋನ ಕೊನೆವರೆಗೂ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 2-3 ಈರುಳ್ಳಿ, ಸ್ವಲ್ಪ ಶುಂಠಿ, ಮತ್ತು ಕಾಳುಮೆಣಸು, ಜೀರಿಗೆ, ಅರಿಶಿನ ಪೌಡರು, ಲವಂಗ, ಚಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಇಲ್ಲಿ ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ಈರುಳ್ಳಿ ಖಾರಕ್ಕೆ. ಇದು ತುಂಬ ಅಂದರೆ ತುಂಬ ಮುಖ್ಯ ಮಟನ್ ಸಾಂಬಾರಿಗೆ. ಇದರಿಂದನೇ ಮಟನ್ ಸಾಂಬಾರು ತುಂಬ ಟೇಸ್ಟ್ ಕೊಡೋದು. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೂ ಸ್ಕಿಪ್ ಮಾಡ್ದಲೇ ಎಲ್ಲನೂ ನೀಟಾಗಿ ಹದವಾಗಿ ಹಾಕ್ಕೋಬೇಕು. ನಾನಿಲ್ಲಿ 1 kg ಮಟನ್ ಸಾಂಬಾರನ್ನ ಮಾಡ್ತಿರೋದು. 1 kgಗೆ ಇಷ್ಟು ಮಸಾಲೆ ಸಾಕು. ತುಂಬ ರುಚಿಯಾಗಿ ಬರುತ್ತೆ. ಈ ಥರ ಮೆಥಡಲ್ಲಿ ಮಾಡಿದ್ರೆ ಮಟನ್ ಸಾಂಬಾರು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ನೀವು ಒಂದು ಸತಿ ಈ ಮೆಥಡಲ್ಲಿ ಸಾಂಬಾರನ್ನ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಇದನ್ನು ನೀಟಾಗಿ ರುಬ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಕುಕ್ಕರಿಗೆ ನಾನು ಇಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋತಾ ಇಲ್ಲ, ಏಕೆಂದರೆ ಮಟನಲ್ಲಿ ಸ್ವಲ್ಪ ಚರ್ಬಿ ಇರೋದ್ರಿಂದ ಎಣ್ಣೆನ ಜಾಸ್ತಿ ಹಾಕೋತಾ ಇಲ್ಲ. ನೀವು ನೋಡ್ತಿರ್ಬೋದು, ಮಟನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನಾಟಿ ಮಟನ್ನು, ಇಲ್ಲೇ ಕೂದಿರೋ ಅಂಥದ್ದು ಇದು. ಮತ್ತು ಮಟನ್ನಲ್ಲಿ ಜಾಸ್ತಿ ಚರ್ಬಿ ಇದ್ದರೆ ಎಣ್ಣೆನ ಹಾಕ್ಕೋಬೇಡಿ, ಏಕೆಂದರೆ ಸಾಂಬಾರು ಚೆನ್ನಾಗಿ ಬರಲ್ಲ, ಬರೀ ಜಿಡ್ಡಿರುತ್ತೆ. ಹಾಗಾಗಿ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಈಗ ಆಡಿಸ್ಕೊಂಡಿರೋಂತಹ ಈರುಳ್ಳಿ ಖಾರನ ಹಾಕೋತಾ ಇದ್ದೀನಿ. ಈರುಳ್ಳಿ ಖಾರನ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಏಕೆಂದರೆ ಹಸಿ ವಾಸನೆ ಹೋಗಬೇಕು. ಈರುಳ್ಳಿದು, ಬೆಳ್ಳುಳ್ಳಿದು, ಶುಂಠಿದು ಎಲ್ಲ ವಾಸನೆ ಇರುತ್ತೆ. ಹಸಿ ವಾಸನೆ ಹೋದರೆ ಸಾಂಬಾರಲ್ಲಿ ನಮಗೆ ಯಾವುದೂ ಗೊತ್ತಾಗಲ್ಲ. ಹಾಗಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀಟಾಗಿ ಮಿಕ್ಸ್ ಆದರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಒಂದೊಂದು ಮೆಥಡು ಸಹ ನೀಟಾಗಿ ನಾವು ನೋಡ್ಕೊಂಡು ಮಾಡಿದ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಒಂದರಲ್ಲಿ ನಾವೇನಾದರೂ ತಪ್ಪು ಮಾಡಿದ್ರು ಸಾಂಬಾರು ಅಷ್ಟೊಂದು ರುಚಿಯಾಗಿ ಬರಲ್ಲ. ಹಾಗಾಗಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ಮಟನ್ನ ಹಾಕೋತಾ ಇದ್ದೀನಿ. ಮಟನ್ನು ಅಷ್ಟೇ ಇದಕ್ಕೆ ನೀಟಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಟನ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗಲೇ ಎಲ್ಲ ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟಾಗಿ ಬರಲ್ಲ. ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಮತ್ತೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಥರ ಸಾಂಬಾರು ಮಾಡಿದ್ರೆ. ಮತ್ತು ನಾನಿಲ್ಲಿ ಪಾಲಕ್ ಸೊಪ್ಪು ಇತ್ತಿಲ್ಲ ಅಂದ್ಬಿಟ್ಟು ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸೊಪ್ಪು ಹಾಕಿದ್ರೂ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಗ್ಗರಣೆಗೆ ಸೊಪ್ಪು ಹಾಕ್ತಾರೆ, ಬಟ್ ನಾವು ಈ ರೀತಿ ಸೊಪ್ಪು ಹಾಕೋದ್ರಿಂದ ಇನ್ನೂ ತುಂಬ ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊತೀನಿ. ನೆಕ್ಸ್ಟು ನಾನಿಲ್ಲಿ ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಡಲೆನ ಹಾಕೋತಾ ಇದ್ದೀನಿ. ಆವಾಗ ಸ್ವಲ್ಪ ಚಕ್ಕೆ ಹಾಕಿದ್ರಿಂದ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ. ಇದನ್ನು ಅಷ್ಟೇ ಕಾಯಿನ ಜಾಸ್ತಿ ಹಾಕಬಾರ್ದು, ಸಾಂಬಾರು ಚೆನ್ನಾಗಿ ಬರಲ್ಲ. ಸ್ವಲ್ಪ ಕಾಯಿನ ಹಾಕ್ಕೋಬೇಕಷ್ಟೇ. ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಮನೇಲೇ ಮಾಡಿಸಿರೋಂತಹ ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿನ ಹಾಗೆ ಹಾಕ್ಬೋದು, ಬಟ್ಟು ಹಂಗೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಈ ರೀತಿ ಕಲಿಸ್ಬಿಟ್ಟು ಮಾಡಿದ್ರೇ ಸಾಂಬಾರು ತುಂಬ ರುಚಿಯಾಗಿ ಬರೋದು. ನಮ್ಮ ಸೈಡಲ್ಲಿ ಎಲ್ಲರೂ ಅಷ್ಟೇ ಖಾರದ ಪುಡಿನ ನೀರಲ್ಲಿ ಕಲಿಸ್ಬಿಟ್ಟು ಒಂದು 5 ನಿಮಿಷನಾದರೂ ನೆನೆಸಿಟ್ಬಿಟ್ಟು ಆಮೇಲೆ ಹಾಕ್ತಾರೆ. ಇನ್ನು ಕೆಲವರು ಕಲಸಿದ ತಕ್ಷಣವೂ ಹಾಕ್ತಾರೆ. ಯಾವ ರೀತಿನ ಬೇಕಾದರೂ ಮಾಡ್ಕೋಬೋದು. ಬಟ್ ಖಾರದ ಪುಡಿನ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ರೇ ಸಾಂಬಾರು, ಅದರಲ್ಲೂ ಮಟನ್ ಸಾಂಬಾರು ತುಂಬ ರುಚಿಯಾಗಿ ಬರೋದು. ಹಾಗಾಗಿ ನೀವು ಒಂದು ಸತಿ ಈ ಮೆಥಡನ್ನ ಫಾಲೋ ಮಾಡಿ. ನಿಮಗೂ ಈ ಥರ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಈ ಥರ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಮಟನ್ ಎಲ್ಲ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾನು ಕಲಸಿಟ್ಕೊಂಡಿರೋಂತಹ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಯಾವ ಹದಕ್ಕೆ ಬೇಕು ಸಾಂಬಾರು ಅಂದರೆ, ಕೆಲವ್ರು ಏನು ಮಾಡ್ತಾರೆ, ತೆಳುವಾಗಿ ಮಾಡ್ತಾರೆ, ಇನ್ನು ಕೆಲವ್ರು ಗಟ್ಟಿಯಾಗಿ ಮಾಡ್ತಾರೆ, ಇನ್ನು ಕೆಲವರು ಮೀಡಿಯಮಾಗಿ ಮಾಡ್ತಾರೆ. ನಿಮಗೆ ಯಾವ ರೀತಿ ಬೇಕು, ಯಾವ ಹದಕ್ಕೆ ಬೇಕು ಸಾಂಬಾರು ಅಷ್ಟನ್ನು ನೀರು ಹಾಕ್ಕೊಳ್ಳಿ, ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ತೆಳುವೂ ಅಲ್ಲ, ಗಟ್ಟಿನೂ ಅಲ್ಲ, ಮೀಡಿಯಮಾಗಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಆಡಿಸ್ಕೊಂಡಿರೋಂತಹ ಕಾಯಿ ರಸನ ಸಹ ಸೇರಿಸ್ಕೊತಾ ಇದ್ದೀನಿ ಇವಾಗಲೇ.
ತಪ್ಪಲಿಲ್ಲಾದರೆ ಕುದಿ ಬಂದಾಗ ಹಾಕೋಬೋದಿತ್ತು. ಬಟ್ ಕುಕ್ಕರಲ್ಲಲ್ವಾ ಒಟ್ಟಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗಲೇ ಹಾಕೋತಾ ಇದ್ದೀನಿ. ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಾನು ಇದನ್ನು 3ರಿಂದ 4 ವಿಷಲ್ ಅಷ್ಟೇ ಕೂಗ್ಸೋದು. ಏಕೆಂದರೆ ಮಟನು ಬಲ್ತಿಲ್ಲ ಎಳೆದಾಗಿರೋದ್ರಿಂದ. ನೀವು ಮಟನ್ ಯಾವ ರೀತಿ ಇರುತ್ತೆ ಆ ರೀತಿ ವಿಷಲ್‌ನ ಕೂಗಿಸ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ವಿಷಲೆಲ್ಲ ಕೂಗಿದ ನಂತರ ತಪ್ಪಲಿಗೆ ಸಾಂಬಾರನ್ನ ಬಸ್ಕೊತಾ ಇದ್ದೀನಿ. ಏಕೆಂದರೆ ನಾವು ಸಾಂಬಾರನ್ನ ತಪ್ಪಲಿಗೆ ಹಾಕಾದ್ಮೇಲೆ ಚಾಕುನ ಹೆಜ್ಬೇಕು. ಚಾಕು ಹೆಜ್ದಲೇ ನಾವು ರುಚಿನೂ ಸಹ ನೋಡಲ್ಲ ಸಾಂಬಾರನ್ನ. ಹಾಗಾಗಿ ನಮ್ಮ ಕಡೆ ಏನೇ ನಾನ್ ವೆಜ್ ಮಾಡಿದ್ರು ಚಾಕು ಹೆಜ್ದಲೇ ನಾವು ರುಚಿ ನೋಡಲ್ಲ. ದೇವ್ರ ಕಾರ್ಯದಲ್ಲಿ ಅಷ್ಟೇ ನಾವು ಚಾಕು ಹೆಜ್ಜಲ್ಲ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನಾವು ಚಾಕು ಹೆಜ್ದಲೇ ರುಚಿನ ನೋಡಲ್ಲ. ಹಾಗಾಗಿ ಈ ಮೆಥಡಲ್ಲಿ ನೀವೇನಾದರೂ ಮಟನ್ ಸಾಂಬಾರು ಮಾಡಿದರೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಮೆಥಡಲ್ಲಿ. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ತಟ್ಟೆಗೆ ಊಟನ ಬಡಿಸ್ತಾ ಇದ್ದೀನಿ. ನಮಗಂತೂ ಮುದ್ದೆ ಇಲ್ಲ ಅಂದರೆ ಊಟನೇ ಕಂಪ್ಲೀಟ್ ಆಗಲ್ಲ. ಅದರಲ್ಲೂ ನಾನ್ ವೆಜ್ಗಂತೂ ಮುದ್ದೆ ಇರಲೇಬೇಕು. ಇವಾಗ ಮುದ್ದೆ, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣೆಲ್ಲ ಇಟ್ಟು ಇವಾಗ ನೋಡಿ ಮಟನ್ನ ಬಡಿಸ್ತಾ ಇದ್ದೀನಿ. ಸಾಂಬಾರು ನೀವು ನೋಡ್ತಿರ್ಬೋದು, ತೆಳುವೂ ಇಲ್ಲ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ. ಈ ಮೆಥಡಲ್ಲಿ ನೀವು ಮಾಡಿದ್ರೆ ಮನೆ ಫುಲ್ಲು ಮಟನ್ ಸಾಂಬಾರ್ದು ಘಮ ಘಮ ಅಂತಿರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಏನೇ ಇದ್ದರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ನೀವು ಒಂದು ಸತಿ ಟ್ರೈ ಮಾಡಿ.